ಸ್ನೇಹಿತರೆ ನಮಸ್ತೆ, ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಪಯಣ ಶುರುವಾಯಿತು. ನಾನಿವಾಗ ಭಾನವಾರ ರೂಟಲ್ಲಿದ್ದೀನಿ. ಅಂದರೆ ಹೈದ್ರಾಬಾದಿಂದ ಬರ್ತಾ ಬರ್ತಾ ನನಗೊಂದು ಒಳ್ಳೆ ಪ್ಲೇಸ್ ಕಾಣಿಸ್ತು. ಆ ಪ್ಲೇಸ್ ಹತ್ರ ಗಾಡಿ ನಿಲ್ಲಿಸಿದೆ. ಆ ತೋಟದೊಂದು ನೋಡಬೇಕು ಅಂತ ಅನಿಸ್ತು. ಅದಕ್ಕೆ ತೋಟವನ್ನು ನೋಡಿದೆ. ಇದು ಯಾವುದು ತೋಟ ಅಂತ ನಿಮ್ಗೆ ಗೊತ್ತಿರ್ಬೋದು. ಅದೇ ದಾಳಿಂಬೆ ತೋಟ. ನೋಡಿ ಎಷ್ಟು ಚೆನ್ನಾಗಿ ಕವರ್ ಮಾಡಿದ್ದಾರೆ, ನೆಟ್ಟೆಲ್ಲ ಹಾಕ್ಬಿಟ್ಟು. ಅಂದರೆ ಏನು ಪಕ್ಷಿಗಳು ತಿನ್ನಬಾರ್ದು ಅಂತ ಆಗಿರ್ಬೋದು, ಏನು ಗೊತ್ತಿಲ್ಲ. ಕಳ್ಳರಿಗಂತೂ ಅಲ್ಲ, ಕಳ್ಳರಾದರೂ ಮುರಿದು ಹೋಗ್ತಾರೆ. ಅದೇ ಪಕ್ಷಿಗಳು ತಿನ್ನಬಾರ್ದು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಅದನ್ನು ಹಾಕಿದ್ದಾರೆ. ಅದನ್ನು ನೋಡ್ತಾ ಮುಂದೆ ಬರಬೇಕಾದ್ರೆ ಫುಲ್ ಕುರಿ ಕಾಯೋರು, ಕುರಿ ಮೇಯಿಸ್ಕೊಂಡು ಹೋಗ್ತಾಯಿದ್ರು. ಕುರಿ ನೋಡಿ ಎಷ್ಟು ಕುರಿಗಳಿವೆ, ವೈಟು, ಬ್ಲ್ಯಾಕು ಕಲರು, ಯಾವ ಕಲರ್ ಇದೆ, ಬ್ರೌನು, ಎಲ್ಲ ಕಲರ್ ಕುರಿಗಳಿದೆ. ಅದನ್ನು ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬರ್ಬೇಕಾದ್ರೆ ಒಳ್ಳೆ ವಿಶಾಲವಾದ ಒಂದು ಜಾಗ ಇದು. ಅಂದರೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ, ಫುಲ್ಲು ವೈಬಾಗಿದೆ. ಅಲ್ಲಿಂದ ಸೀದಾ ಬಂದೆ ಸಕಲೇಶಪುರದ ಹತ್ರ ಮುಟ್ತಾ ಬಂದೆ. ಸಕಲೇಶಪುರ ಇದು ಸಕಲೇಶಪುರ ನೋಡಿ, ಘಾಟ್ ಸೆಕ್ಷನ್ ಹೇಳೋದು. ಒಂದು ಸ್ವಲ್ಪ ವೀಡಿಯೋ ಮಾಡಿರ್ತೀನಿ ಘಾಟ್ ಸೆಕ್ಷನ್ ಇದು. ಅದು ನೋಡಿ, ನಮ್ಮ KSRTC ಬಸ್ಸು ಕರ್ನಾಟಕದ ಸೊತ್ತು ಬರ್ತಾಯಿದೆ ನೋಡಿ, ಅದನ್ನು ನೋಡಿಕೊಂಡೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಗ್ಬೋದ್ರೆ ಇದು ಎರಡು ಸೈಡು ಗುಡ್ಡ. ಇವಾಗ ಮತ್ತೆ ಅಂತ ಇದೆ, ಕುಸಿಯೋ ಚಾನ್ಸಸ್ ಇದೆ ನೋಡಿ. ಅಲ್ಲಿ ಮೇಲಿರೋ ಬಂಡೆ ಕಲ್ಲುಗಳೆಲ್ಲ ಕೆಳಗೆ ಬಂದಿದೆ. ಹಾಗೆ ನೋಡ್ತಾ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕರ್ನಾಟಕ ಸತ್ತು ಹೋಯಿತು KSRTC ಬಸ್ಸು. ಅದು ಸ್ಪೀಡಾಗಿತ್ತು, ಧರ್ಮಸ್ಥಳಕ್ಕೆ ಹೋಗೋ ಬಸ್ಸು. ಅದು ನನಗೆ ಟಾಟಾ ಮಾಡ್ಕೊಂಡು ಹೋಯಿತು. ಒಳ್ಳೆ ಮಳೆ ಮಾತ್ರ ಇತ್ತು, ಸಖತ್ತಾಗಿ ಮಳೆ ಬರ್ತಾಯಿತ್ತು ಘಾಟ್ ಸೆಕ್ಷನಲ್ಲಿ. ಆಮೇಲೆ ಬರ್ತಾ ಇದು ನೋಡಿ ಘಾಟ್ ಸೆಕ್ಷನ್ ವೈಬೆಲ್ಲ ನೋಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು, ನನಗಂತೂ ನಾನು ಆಲ್ರೆಡಿ ಘಾಟ್ ಸೆಕ್ಷನ್ ಮುಟ್ಟಬೇಕಾದ್ರೆ ಒಂದು 3-4 ಗಂಟೆ ಆಗಿರ್ಬೋದು ಸಾಯಂಕಾಲ. ಅಂದರೆ ನನಗೆ ಎಮರ್ಜೆನ್ಸಿಯಾಗಿ ಊರಿಗೆ ಹೋಗಬೇಕು. ಮನೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ಅಲ್ಲಿಂದ ಗಾಡಿ ಎತ್ತೋಣ ಅಂತ ಪ್ಲ್ಯಾನು. ಇಲ್ಲಿ ನೋಡಿ ಒಳ್ಳೆ ಸೋಡಾಗಳು ಸಿಗುತ್ತಂತೆ, ಬೋರ್ಡ್ ಹಾಕಿದ್ದಾರೆ ಮತ್ತು ಪಾಸ್ ಆಯಿತು, ನೋಡಿಲ್ಲ. ಒಳ್ಳೆ ಸೋಡಾ ಮತ್ತು ನೋಡಿ ಏನೆಲ್ಲ ಐಟಮ್ ಇದೆ ಅಲ್ಲಿ, ಅದನ್ನೆಲ್ಲ ಕುಡಿಬೋದು. ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು. ಹಂಗೆ ನನಗೆ ನೈಟು ವಾಲ್ಟ್ ಆಗಿಬಿಟ್ಟು ಬೆಳಿಗ್ಗೆ ಬಿಡೋಣ ಅಂತ ನನ್ನ ಪ್ಲ್ಯಾನು. ನನ್ನ ಸ್ವಲ್ಪ ಕೆಲಸ ಇತ್ತು. ಹಂಗೆ ಸಾಯಂಕಾಲ 5:30ಗೆ ಮುಟ್ಟಿದೆ ಊರಿಗೆ. ನೋಡಿ ಇವಾಗ ಬೆಳಿಗ್ಗೆ ಬಿಟ್ಟೆ ಗಾಡಿ. ಒಂದು 5 ಗಂಟೆಗೆ ಬೆಳಿಗ್ಗೆ ಪೆಟ್ರೋಲ್ ಪಂಪು, ಇದು ನಮ್ಮೂರು ಪೆಟ್ರೋಲ್ ಪಂಪು, ಅಲ್ಲಿ ಗಾಡಿ ಇಟ್ಟಿದ್ದೆ. ಅಲ್ಲಿ ಅಂದರೆ ಮಳೆ ಬಂದರೆ ಇದಾಗಬಾರ್ದಲ್ಲ, ಬಿಸ್ಕೆಟ್ ಅಲ್ಲ, ಆಮೇಲೆ ಬಿಸ್ಕೆಟ್ ಚಾಕು ಇಲ್ಲದಾಗುತ್ತೆ. ಅದಕ್ಕೋಸ್ಕರ ನಾನು ಗಾಡಿಯಲ್ಲಿ ಒಳಗೆ ಹಾಕಿದ್ದೆ. ಅಲ್ಲಿಂದ ಬೆಳಿಗ್ಗೆ ನಮ್ಮ ವೈಬು ನೋಡಿ, ಹಚ್ಚ ಹಸಿರಾದ ಕಾಡು ಮಧ್ಯ ನಾನು ಬರ್ತಾ ಇದ್ದೀನಿ. ಅಂದರೆ ಒಳ್ಳೆ ನೇಚರು. ನಮ್ಮೂರಲ್ಲಿ ಸ್ಪೆಷಲ್ ಅಂದರೆ ಅಡಿಕೆ ಗಿಡ ನೋಡಿ, ಎಷ್ಟು ಅಡಿಕೆ ಗಿಡಗಳು ನೋಡಿ, ಲೈನ್ ಎಲ್ಲೋದ್ರೂ ಅಡಿಕೆ ಗಿಡಗಳು ಇದ್ದೇ ಇರುತ್ತೆ ನಮ್ಮ ಕಡೆ. ಎಲ್ಲ ತೋಟದಲ್ಲೂ ಅಡಿಕೆ ಗಿಡ, ಅದಕ್ಕೆ ವೀಳ್ಯದೆಲೆದ್ದು ಗಿಡ ಇರುತ್ತೆ, ಅದರಲ್ಲಿ ಕರಿಮೆಣಸು ಗಿಡ ಇರುತ್ತೆ, ತುಂಬ ಇರುತ್ತೆ. ಇದು ಬಂದುಬಿಟ್ಟೆ ನಾನು ಶೇಖಾವತ್ ಕೇರಳ ಬಾರ್ಡ್ರ್ ದಾಟ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಕೆಲವರು, ಆ ಥರ ನಾನು ಸಹ ಕೇರಳ ಬಾರ್ಡ್ರ್ ದಾಟ್ತಾ ಇದ್ದೀನಿ. ಹಂಗೆ ಶೇಖಾವತ್ ಕೇರಳ ಬಾರ್ಡ್ರ್ ದಾಟೇ ಬಿಟ್ಟೆ ಅಂತ ನಾನು ಕೂಡ ದಾಟ್ತಾ ಆರಾಮಾಗಿ ಹೋಗ್ತಾಯಿದ್ದೀನಿ. ಒಂದು ವಿಷಯ, ನನ್ನ ವೀಡಿಯೋಸು ನೋಡ್ತೀರಾ, ಲೈಕ್ ಮಾಡಿ, ಸ್ವಲ್ಪ ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ನನಗೆ. ಆಮೇಲೆ ಏನು ಗೊತ್ತಾ, ಸ್ವಲ್ಪ ಸಬ್ಸ್ಕ್ರೈಬ್ ನೋಡಿದವರು ನಿಮ್ಮ ಖುಷಿ ಆದರೆ ಇನ್ನು ಮುಂದೆ ಒಳ್ಳೊಳ್ಳೆ ರೀತಿಯ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಇದು ಬಂದುಬಿಟ್ಟು ಮುಲ್ಲೇರಿಯಾ ನೋಡಿ, ಮುಲ್ಲೇರಿಯಾ ಅಂತ ಹೇಳೋ ಸ್ಥಳ ಕೇರಳದಲ್ಲಿ. ಒಂದು ವಿಭಿನ್ನವಾದ ರೀತಿ, ಅಲ್ಲಿ ಒಂದು ವಾತಾವರಣ ನೋಡಿ ಹೆಂಗಿದೆ, ಹನಿ ಮಳೆ ಬರ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲೊಂದು ವೀಡಿಯೋ ಮಾಡಿಕೊಂಡು, ಮುಲ್ಲೇರಿಯಾದ ವೀಡಿಯೋ ಮಾಡ್ಕೊಂಡು. ಇಲ್ಲಿ ಆಲ್ರೆಡಿ ಕನ್ನಡ ಮಾತಾಡೋರು ಇದ್ದಾರೆ, ನಮ್ಮ ತುಳು ಲ್ಯಾಂಗ್ವೇಜ್ ಮಾತಾಡೋರು ಇದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಇಲ್ಲಿ ಬರುತ್ತೆ. ಅಂದರೆ ಕೇರಳ ಅಂದರೆ 7 ಭಾಷೆಗಳು ಬರುತ್ತಂತೆ. ಸಪ್ತಭಾಷಾ ಸಂಗಮ ಅಂತ ಹೇಳ್ತಾರೆ, ಸಪ್ತಭಾಷಾ ಸಂಗಮ ಅಂತ. ತಪ್ಪಿದರೆ ಕ್ಷಮಿಸಿ. ಹಂಗೇ ಮುಂದೆ ನೋಡಿಕೊಂಡು ನೋಡಿ, ಇದು ನಮ್ಮ ನೀಲೇಶ್ವರ ಹತ್ರ ಮುಟ್ಟ ಬಂದೆ. ಒಳ್ಳೆ ವೈಬು, ಒಳ್ಳೆ ಮಳೆ ಇತ್ತು. ಕಾಂಜಂಗಾಡೆಲ್ಲ ಬಿಟ್ಟು ಮುಂದೆ ಬರಬೇಕಾದ್ರೆ ಒಳ್ಳೆ ಮಳೆ ಇತ್ತು. ಅದೇ ರೀತಿ ಟ್ರಾಫಿಕ್ಕು ಇತ್ತು, ಅಲ್ಲಿ ರೋಡಿನ ಕೆಲಸ ಆಗ್ತಾಯಿತ್ತು. ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು. ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಹಂಗೆ ನೇರ ನೀಲೇಶ್ವರ ಟ್ರಾಫಿಕೆಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಬರಬೇಕಾದ್ರೆ ಮೊದಲೆಲ್ಲ ಒಂದು ರೋಡಿತ್ತು, ಅಂದರೆ ಟ್ರೈನ್ ಬರೋ ರೋಡು, ಅಲ್ಲಿ ಇವಾಗ ಫ್ಲೈಓವರ್ ಆಗಿದೆ. ಹಂಗಾಗಿ ಅಲ್ಲಿ ಬ್ಲಾಕ್ ಇಲ್ಲ ಅಂದರೆ
ಒಂದು ಟ್ರೈನು ಪಾಸ್ ಆಗಬೇಕಂದ್ರೆ ಒಂದು ಅರ್ಧ ಗಂಟೆ ಬ್ಲಾಕ್, ಆ ಬ್ಲಾಕ್ ಮುಗಿಯುವಾಗ ಇನ್ನೊಂದು ಟ್ರೈನ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಟ್ರೈನ್ ಬರ್ತಾಯಿತ್ತು. ಇವಾಗ ತೊಂದರೆ ಇಲ್ಲ, ನಮ್ಗೆ ಆರಾಮಾಗಿ ಓವರ್ ಬ್ರಿಡ್ಜ್ ಆಗಿದೆ. ಆಮೇಲೆ ಅದ್ರ ಮೇಲೆ ಹೋಗ್ಬೋದು. ಹಂಗಾಗಿ ಓವರ್ ಬ್ರಿಡ್ಜ್ ಮೇಲೆ ಹೋದೆ ನೋಡಿ ಎಷ್ಟು ಕ್ಲೀನಾಗಿ. ಓವರ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಮೇಲ್ಗಡೆಯಿಂದ ಒಳ್ಳೆ ರೀತಿ ಸಿಗುತ್ತೆ. ಇದು ನನ್ನ ಅನ್ಲೋಡ್ ಪಾಯಿಂಟಿಗೆ ನಾನು ಲೆಫ್ಟಿಗೆ ಕಟ್ ಆಗಬೇಕು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇಲ್ಲಿ ಲೆಫ್ಟ್ ಕಟ್ ಆದರೆ ನೋಡಿ ಈ ಚಿಕ್ಕ ದಾರಿಯಲ್ಲಿ ನಾನು ಬಂದಿದ್ದೇನೆ. ಮೇಲ್ಗಡೆ ಕರೆಂಟ್ ವೈರು, ಪಕ್ಕದಲ್ಲಿ ಮರ ಗಿಡ ಎಲ್ಲ ಇತ್ತು. ಆ ಕಡೆ ಈ ಕಡೆ ಕಂಪೌಂಡು, ಚಿಕ್ಕ ದಾರಿ. ಒಂದು ಗಾಡಿ ಬಂದರೆ ಬೇರೆ ಗಾಡಿ ಬರಲ್ಲ ಅಂಥ ರೋಡು. ಅದರಲ್ಲೂ ಸರ್ವಿಸ್ ಲೈನ್ ಕಟ್ಟಾಯಿತು. ಅವ್ರು ನನಗೆ ಲೊಕೇಶನ್ ಕೊಟ್ಟಿರೋದು ಇದು. ಆ ಲೊಕೇಶನಲ್ಲಿ ನಾನು ಬಂದಿದ್ದೀನಿ. ಇನ್ನು ನೋಡಿ ಅನ್ಲೋಡ್ ಪಾಯಿಂಟಿಗೆ ಇಟ್ಟಿದ್ದೀನಿ ಗಾಡಿ. ಇದೇನು ಗೊತ್ತು, ನಿನ್ನೆ ತಟ್ಟಿ ಇಟ್ಟಿದ್ರಲ್ಲ, ಈ ನಾವು ಗಾಡಿ ಹೊಡ್ಕೊಂಡು ಬರುವಾಗ ಬ್ರೇಕ್ ಹೊಡೆಯುವಾಗ ಆ ತಟ್ಟಿ ಅಂದರೆ ಆ ತಟ್ಟಿ ಬಿದಿರದ ತಟ್ಟಿ ಅದು ಟಚ್ ಆಗಿಬಿಟ್ಟು ಅದರಲ್ಲಿ ಮೊಳೆ ಇರುತ್ತೆ, ಅದು ಟಚ್ ಆಗಿಬಿಟ್ಟು ಬಾಕ್ಸ್ಗಳೆಲ್ಲ ಡ್ಯಾಮೇಜ್ ಆಗಿದೆ. ಅದಕ್ಕೆ ಸ್ವಲ್ಪ ಪಾರ್ಟಿ ಎಲ್ಲ ವರ್ಕರ್ ಮಾತಾಡಿದರು. ನಾನು ಹೇಳಿದೆ ನಮ್ಮ ಪ್ರಾಬ್ಲಮ್ ಅಲ್ಲ, ಅದು ತಟ್ಟಿದ ಪ್ರಾಬ್ಲಮ್ಮು. ತಟ್ಟಿ ಹಾಕೋದ್ರಿಂದ ಆ ಥರ ಆಗುತ್ತೆ. ಅಂದರೆ ನಾವು ನಾರ್ಮಲಾಗಿ ಬರೋದು ನೋಡಿ. ಫುಲ್ ಅನ್ಲೋಡ್ ಎಲ್ಲ ಕ್ಲಿಯರಾಗಿ ಒಂದೇ ಒಂದು ಬಾಕ್ಸ್ ಇದಾಗಿಲ್ಲ. ಸ್ವಲ್ಪ ಕೆಳಗಡೆ ಡೋರಿನ ಕೆಳಗಡೆ ಸ್ವಲ್ಪ ಒದ್ದೆ ಆಗಿದೆ. ಮಳೆಗಾಲ ಏನು ಮಾಡೋಕ್ಕಾಗಲ್ಲ, ಡೋರಿನ ಗ್ಯಾಪಲ್ಲಿ ನೀರು ಬಂದೇ ಬರುತ್ತೆ. ಒಂದು 10 ಬಾಕ್ಸ್ ಏನೋ ಡ್ಯಾಮೇಜ್ ಆಗಿದೆ. ಅಲ್ಲಿಂದ ನಾನು ಗಾಡಿಯಲ್ಲಿ ಅನ್ಲೋಡ್ ಆಯಿತು. ಊಟಕ್ಕಂತ ಹೋದೆ. ಬಾಳೆ ಎಲೆ ಊಟ ನೋಡಿ ಹೆಂಗಿದೆ ಅಂತ. ಅಜ್ಜ ಕೂಡ ನಮ್ಮ ಜೊತೆ ಬಾಳೆ ಎಲೆ ಊಟ ಮಾಡೋಕ್ಕೆ ಬಂದರು. ಅವ್ರು ನೋಡಿದೆ ನೋಡಿ, ಎಲೆ ಮೇಲೆ ನೀರು ಹಾಕಿ ಕ್ಲೀನ್ ಮಾಡಿರ್ತಾರೆ. ಆದರೆ ಒಂದು ಪದ್ಧತಿ ಕ್ಲೀನ್ ಮಾಡೋದು ನೋಡಿ. ಕುಚ್ಚಲಕ್ಕಿ ರೈಸ್ ಇದು ಹೆಂಗಿದೆ, ವೈಟಾಗಿ ಸಖತ್ತಾಗಿದೆ ನೋಡಿ. ರೈಸ್ ಹಾಕ್ತಾ ನಾನು ನೋಡಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೆ. ರೈಸ್ ಮಾತ್ರ ತುಂಬ ಜಾಸ್ತಿ ಇತ್ತು. ಆದರೂ ಪರವಾಗಿಲ್ಲ, ಊಟ ಮಾಡೋಣ ಅಂಥೇಳಿ ಅದಕ್ಕೆ ಉಪ್ಪಿನಕಾಯಿ ಮಾತ್ರ ವಂಡರ್ಫುಲ್ ಅಂತ ಹೇಳೋಣ. ಯಾಕಂದರೆ ಹುಳಿ, ಈ ಲಿಂಬೆ ಹುಳಿದು ಉಪ್ಪಿನಕಾಯಿ ತುಂಬ ಟೇಸ್ಟಾಗಿತ್ತು. ಆಮೇಲೆ ಇನ್ನೊಂದು ಇದಾಗ್ತಾರೆ ಸಾಂಬಾರು, ಉಪ್ಪಿನಕಾಯಿ ಮತ್ತು ನಮ್ಮ ಏನಪ್ಪ ಹೇಳ್ತೀರ ಅದಕ್ಕೆ ಗೊತ್ತಿಲ್ಲ, ಮೀನು ಬಂತು ನೋಡಿ, ಮೀನಿತ್ತು. ಇದು ಇಲ್ಲಿ ಅವರು ಏನೋ ಒಂದು ಕಕ್ಕ ಅಂತ ಹೇಳ್ತಾರೆ, ಬಟ್ ಅದೆಂತ ಗೊತ್ತಿಲ್ಲ. ಇದು ಹೋಟೆಲ್ ಇರೋದು ನೋಡಿ ಪಯ್ಯನ್ನೂರು ಹತ್ರ ನೋಡಿ. ಈ ಸರ್ಕಲ್ ಒಪ್ಪೋಸಿಟ್ ಇದೆ. ಒಳ್ಳೆ ಊಟ, ಆರಾಮಾಗಿ ಊಟ ಮಾಡಿದು ಬೇಜಾರಾಗಲ್ಲ, ದುಡ್ಡು ಕೊಟ್ಟರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿತ್ತು ಊಟ. ಸಾಂಬಾರಾಗಿರಲಿ ಎಲ್ಲ ರೀತಿಯದು. ಹಂಗೆ ನಾನು ಗಾಡಿಯಲ್ಲಿ ಬ್ರಿಡ್ಜ್ ಹತ್ರ ಪಾರ್ಕಿಂಗ್ ಮಾಡಿದ್ದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್. ಒಳ್ಳೆ ಮಳೆಗಾಲ, ಮಳೆ ಬರ್ತಾಯಿದೆ. ನೆಕ್ಸ್ಟ್ ಲೋಡು ಯಾವ್ದು ಸಿಗುತ್ತೆ ಅಂತ ಗೊತ್ತಿಲ್ಲ, ನೋಡ್ತೀನಿ. ನೋಡಿಬಿಟ್ಟು ಲೋಡ್ ಆದಮೇಲೆ ತಿಳಿಸ್ತೀನಿ.